ನಮಸ್ಕಾರ. ಇವತ್ತು ಬೊಮ್ಮಲಿಂಗೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆನ ನಾವು ಇವತ್ತು ದೇವರ ಸನ್ನಿಧಿಯಲ್ಲಿ ಮಾಡ್ತಿದ್ದೇವೆ. ಅವ್ರನ್ನೆಲ್ಲರನ್ನೂ ಭೇಟಿ ಮಾಡಿ, ಇಲ್ಲಿ ಸಮುದಾಯದ ಎಲ್ಲ ನಾಯಕರು, ಟ್ರಸ್ಟ್ ವತಿಯಿಂದ ಎಲ್ಲ ನಾಯಕರು ಬಂದಿದ್ದಾರೆ. ಅವರನ್ನು ಭೇಟಿ ಮಾಡಿ ಅವ್ರಿಗೆ ಶುಭ ಕೋರಬೇಕು ಅಂಥೇಳಿ ನಾನು ಬಂದಿದ್ದೇನೆ. ದೇವರ ಸನ್ನಿಧಿಯಲ್ಲಿ ನಾವು ಇವತ್ತು ನಿಂತ್ಕೊಂಡು ದೇವರ ಆಶೀರ್ವಾದವನ್ನು ಪಡೆದು ಆ ಶುಭ ಕಾರ್ಯವನ್ನು ನೆರವೇರಿಸಿದ್ದೇನೆ. ಇದು ನನ್ನ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಕಸ್ಮಾತಾಗಿ ಬಂದು ಇಲ್ಲಿ ಎಲ್ಲರನ್ನೂ ಭೇಟಿ ಮಾಡುವ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ದೇವರು ಇಲ್ಲಿ ಅನೇಕ ಕಾರ್ಯಗಳು, ಟ್ರಸ್ಟ್ ವತಿಯಿಂದ ಅನೇಕ ಕಾರ್ಯಗಳನ್ನು, ದೇವಸ್ಥಾನದನ್ನು ಅಥವಾ ಒಂದು ವಿದ್ಯಾಸಂಸ್ಥೆ ಕಟ್ಟುವ ಒಂದು ಉದ್ದೇಶವನ್ನು, ಆಮೇಲೆ ಸಮುದಾಯ ಭವನದ ನಿರ್ಮಾಣ, ಕಲ್ಯಾಣಿಯ ನಿರ್ಮಾಣವನ್ನು ಮಾಡುವ ಮಾತ್ರವಾದಂಥ ಸದುದ್ದೇಶವನ್ನು ಟ್ರಸ್ಟ್ ಹೊಂದಿದೆ. ಮುಂದಿನ ದಿನಗಳಲ್ಲಿ ಅವರ ಸಮುದಾಯ ಎಲ್ಲ ಒಗ್ಗಟ್ಟಿನಿಂದ ಆ ಶುಭ ಕಾರ್ಯಗಳಾಗಲಿ, ನಾವು ಆಡಳಿತಾತ್ಮಕವಾಗಿ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಹಕಾರವನ್ನು ಅದಕ್ಕೆ ಪೂರ್ವಕವಾಗಿ ನಾವು ಕೊಡಬೇಕು ಅಂಥೇಳಿ ನಮ್ಮಲ್ಲೂ ಕೂಡ ಸದುದ್ದೇಶ ಇದೆ ಅಂಥೇಳಿ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಂದು ಶ್ರೀ ಬೊಮ್ಮಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಡಾಕ್ಟರ್ ಬರದನಾಡಿನ ಭಗೀರಥ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬ್ರವರ ಸುಪುತ್ರರಾದಂಥ ಶ್ರೀಯುತ ಸಂಜಯ್ ಜಯಚಂದ್ರ ಸಾಹೇಬರಿಗೆ ಒಂದು ಹಿಂಗೆ ಹಣ ಹೋಗಿ ಬರೋಣ ಅಂತ ಕೇಳಿದೆ. ಆಯಿತು ಅಂತ ಹೇಳ್ಬಿಟ್ಟು ತುಂಬ ಸಂತೋಷದಿಂದ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಗೌರವಾಧ್ಯಕ್ಷರು, ಕಾರ್ಯದರ್ಶಿಯವ್ರಿಗೂ ಹಾಗೂ ಎಲ್ಲ ನಿರ್ದೇಶಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ದೇವಸ್ಥಾನದಾಗೆ ಇದು 3ನೇ ವರ್ಷದ ಒಂದು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಈ ಪ್ರತಿ ವರ್ಷವೂ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು, ಏನಂದರೆ ಇದೊಂದು ನಮ್ಮ ಅಣ್ಣ ತಮ್ಮಂದಿರ ಒಂದು ಸಂಘಟನೆ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತೊಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಏಕೆಂದರೆ ದೇವರಿಗೆ ತುಂಬ 1-2 ಎಕರೆ ಜಮೀನು ತೊಗೊಂಡಿದ್ದೀವಿ, ಮತ್ತು ಇನ್ನೂ ಅಭಿವೃದ್ಧಿ ಮಾಡೋಂಥ ಕೆಲಸಗಳಿದೆ. ಯಾಕೋ ಸ್ವಲ್ಪ ಕುಂಠಿತ ಆಗ್ತಾಯಿದೆ. ಆಮೇಲೆ ನಮ್ಮ ಶಾಸಕರ ಸುಪುತ್ರರಾದ ಸಂಜಯಣ್ಣವರು ನಿಮ್ಮ ಆಡಳಿತಾತ್ಮಕವಾಗಿ ಏನು ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ ಮಾಡಿ ಅನ್ನೋ ಒಂದು ಭರವಸೆ ಕೊಟ್ಟವ್ರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಸಾಹೇಬರು ಈ ಸಂದರ್ಭದಲ್ಲಿ ಮಿನಿಸ್ಟರ್ ಆದರೆ ಇನ್ನೂ ನಮ್ಮ ದೇವಸ್ಥಾನಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಅವ್ರಿಗೊಂದು ಸಚಿವ ಸ್ಥಾನ ಸಿಗುವಂತೆ ಒಂದು ಅಯ್ಯಪ್ಪ ಮನಸ್ಸು ಮಾಡಲಿ ದೇವರು ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಇಂದು ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ಸೇವಾ ಸನ್ನಿಧಿಯಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಯಚಂದ್ರ ಸಾಹೇಬರ ಸುಪುತ್ರರಾದಂತಹ ಸಂಜಯ್ ಜಯಚಂದ್ರಣ್ಣವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನಮ್ಮ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯ ಸೇವಾ ಟ್ರಸ್ಟಿನ ಉಪಾಧ್ಯಕ್ಷರಾದ ಶಿವು ಚಂಗವರವರು ಬಂದಿದ್ದಾರೆ. ಅವ್ರಿಗೂ ಹಾಗೂ ನಮ್ಮ ನಿರ್ದೇಶಕರಾದಂತಹ ನರಸಪ್ಪಯ್ಯರಿಗೂ ಹಾಗೂ ಬಡಮನಹಳ್ಳಿ ಪುಟ್ಲಿಂಗಪ್ಪ ಅವ್ರಿಗೂ, ಹೊಸೂರು ಕೃಷ್ಣಪ್ಪ ಅವ್ರಿಗೂ, ಕರಿಯಣ್ಣ ಅವ್ರಿಗೂ, ಗೌರವ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪನವ್ರಿಗೂ ಎಲ್ಲರಿಗೂ ಹೊಂದಿಸ್ತಾ, ಇಂದು ಈ ಸುಸಂದರ್ಭ ಒದಗಿ ಹೇಗೆ ಬಂದಿದೆ ಅಂದರೆ, ನಮಗೆ ನಾವು ಒಂದು 10 ಜನ ನಾವು ಮಾತಾಡ್ಕೊಂಡ್ವಿ, ನಾವು ಈ ದಿನ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ. ಆದರೆ ನಮಗೇನೋ ಅದು, ನಾವು ಜಾತ್ರೆ ಮಾಡಿದಾಗಲೂ ಸಹ ನಮ್ಮ ಶಾಸಕರು ಆಗ್ತಾನೆ ಶಾಸಕರಾಗಿ ಆಯ್ಕೆ ಆಗಿದ್ದರು. ಅದೇ ಈ ಕಾರ್ಯಕ್ರಮಕ್ಕೂ ಅಷ್ಟೇ ಅಣ್ಣವ್ರು ಹೇಳ್ದಂಗೆ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಈಗ ಬಂದಿದ್ದರು. ನಾವು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಕ್ಕೆ ನಮ್ಮ ಇಡೀ ಶಿರಾ ತಾಲೂಕಿನಾದ್ಯಂತ, ಇಡೀ ನಮ್ಮ ಏನು ಅಕ್ಕಪಕ್ಕ ಜಿಲ್ಲೆಯಲ್ಲಿ ನಮ್ಮ ಅಣ್ಣ ತಮ್ಮಂದರು ಏನಿದ್ದಾರೆ ಅವರೆಲ್ಲರ ಸೌಭಾಗ್ಯ ಅನಿಸುತ್ತೆ. ಇವತ್ತು ಸಂಜಯ್ ಜಯಚಂದ್ರಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು. ಅವರು ಸಹ ಅವರ ಆಡಳಿತಾತ್ಮಕವಾಗಿ ನಾವು ಎಲ್ಲ ಶ್ರೀ ಸ್ವಾಮಿಯ ಸೇವಾ ಟ್ರಸ್ಟಿಗೆ, ಇಲ್ಲಿನ ಅಭಿವೃದ್ಧಿಗೆ ನಾವು ಒತ್ತು ಕೊಡ್ತೀವಿ. ಇಲ್ಲಿನ ತಮ್ಮೆಲ್ಲರ ಜೊತೆ ನಾವು ಇರ್ತೀವಿ, ನೀವು ಮುಂದಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಳ್ಳಿ ಅಂತೇಳಿ ನಮಗೆಲ್ಲರಿಗೂ ಭರವಸೆ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ
ಇಡೀ ನಮ್ಮ ಅಣ್ಣ ತಮ್ಮಂದಿರಿಗೆ ಹರ್ಷದಾಯಕವಾದಂಥ ವಿಚಾರವಾಗಿದೆ. ಮುಂದಿನ ದಿನಗಳಲ್ಲಿ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿಯು ಸಹ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ಹಾಗೂ ನಮ್ಮ ಶಾಸಕರಾದಂಥ ಜಯಚಂದ್ರ ಸಾಹೇಬರಿಗೂ ಹಾಗೂ ಅವರ ಕುಟುಂಬದವ್ರಿಗೂ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದ. ಶ್ರೀ ಬೊಮ್ಮಲಿಂಗೇಶ್ವರ ಸೇವಾ ಸಮಿತಿಯ ಟ್ರಸ್ಟ್ನ ಎಲ್ಲ ಅಣ್ಣತಮ್ಮಗಳು ಎಲ್ಲ ಈಗ ಆಗಿಸಿರ್ತಕ್ಕಂಥ ಮಾನ್ಯ ಶಾಸಕರ ಸುಪುತ್ರರಾದಂಥ ಸಂಜಯ್ ಅವರು ಬಂದಿದ್ದಾರೆ. ಇದು ನಮ್ಮ ಭಾಗ್ಯ. ಈ ಸಂಸ್ಥೆ ಈಗ 3 ವರ್ಷ ಆಯಿತು. ಸಾಹೇಬರು ಅವಾಗ ಜಯಚಂದ್ರ ಸಾಹೇಬರು ಅದೇ ಒಂದು ತಿಂಗಳ ಹಿಂದೆ ಗೆದ್ದಿದ್ದು. ಪ್ರಪ್ರಥಮವಾಗಿ ನಮ್ಮ ಈ ಜಾತ್ರೆಗೇ ಬಂದ್ಬಿಟ್ರು. ಬಂದವರು ಅವರೇ ಹೇಳಿದ್ರು, ಭಾಷಣದಲ್ಲಿ ಹೇಳಿದರು, ಏನು ನಂದು ಪುಣ್ಯ ಕಣಪ್ಪ, ಇದೇ ಫಸ್ಟ್ ನಾನು ಫಂಕ್ಷನ್ ಅಟೆಂಡ್ ಮಾಡ್ತಾ ಇರೋದು ಶಾಸಕ ಆದಮೇಲೆ ಅಂತೇಳಿ, ನಿಮ್ದು ಏನು ಇದ್ದರೆ ಎಲ್ಲರೂ ಮಾಡಿರಿ, ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ಭಾಷೆ ಕೊಟ್ಟಿದ್ದಾರೆ. ಅದೇ ರೀತಿ ಸುಪುತ್ರರು ಕೂಡ ಸಂಜಯ್ ಅವರು ಕೂಡ ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಅಣ್ಣತಮ್ಮಗಳು ಸೇರಿ ಈ ಕಾರ್ಯಕ್ರಮವನ್ನು ನಿರ್ವಹಿಸೋಣ ಅಂತ ಹೇಳಿ ಮಾತು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅಣ್ಣತಮ್ಮಗಳಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಾನು 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.